ಮೊದ್ಲಿನ ಕತೆ ಹೇಳ್ರಿ ಅದ್ ಎಷ್ಟು ವರ್ಷದಿಂದ ನಿಮ್ಗೆ ಶುಗರ್ ಇತ್ತು, ಏನ್ ಸಮಸ್ಯೆ ಆಗಿತ್ತು ಅದ ಹೇಳಿ. ಸರ್ ನನಗೆ 14 ವರ್ಷದಿಂದ ಶುಗರ್ ಇತ್ತು. ಈ ಕಮ್ಯುನಿಟಿ ಜಾಯಿನ್ ಆಗ್ಬೇಕಾದ್ರೆ 225 ನಂದು ಇದು ಇತ್ತು ಶುಗರ್ ಲೆವೆಲ್. 14 ವರ್ಷದಿಂದ ನಾನು ಯಾವ ಸ್ವೀಟ್ ಅನ್ನು ಊಟ ಮಾಡ್ತಿರ್ಲಿಲ್ಲ, ರೈಸ್ ಕೂಡ ಕಡಿಮೆ ಊಟ ಮಾಡ್ತಿದ್ದೆ. ಆದ್ರೂ ಕೂಡ ನಂದು ಶುಗರ್ ಕಂಟ್ರೋಲ್ ಆಗಿರ್ಲಿಲ್ಲ. ನಾನು ಈ ಕಮ್ಯುನಿಟಿ ಜಾಯಿನ್ ಆದ ಕೂಡ್ಲೇನೆ 3 ದಿನದಲ್ಲೇ ನಂದು 225 ಇದ್ದಂತ ಶುಗರ್ ಲೆವೆಲ್ 176 ಬಂದ್ 3 ದಿನದಲ್ಲಿ. ಅದಾದ ನಂತರ 1 ವಾರ ನಾ ಪ್ರಾಕ್ಟೀಸ್ ನಮ್ ಕೋಚ್ ಹೇಳಿದ ಪ್ರಕಾರನೇ ಮಾಡ್ಕೊಂತ ಬಂದೆ. 1 ವಾರದಲ್ಲಿ ನನಗೆ 116 ಆಯ್ತು, ನಾರ್ಮಲ್ ಸ್ಟೇಜ್ ಬಂತು. ನಾರ್ಮಲ್ ಆಗೋಯ್ತು ಒಂದು 13-14 ದಿವಸದಲ್ಲಿ. ಹೌದು, ಆ 13-14 ದಿನದಲ್ಲಿ ನಾನು ಎಲ್ಲ ಸುಮಾರು ಒಂದು 7-8 ಮದುವೆಗೆ ಅಟೆಂಡ್ ಆಗಿದೆ. ಆ 7-8 ಮದುವೆಗೆ ಹೋಗ್ಬೇಕಾದ್ರೂ ಕೂಡ ಎಲ್ಲಾ ರೀತಿ ಸ್ವೀಟ್ ತಿಂದಿದ್ದೆ. 14 ವರ್ಷದಲ್ಲಿ ಏನು ಸ್ವೀಟ್ ತಿಂದಿರ್ಲಿಲ್ಲ. ಅದ್ರಲ್ಲಿ ನಾವು ಈ 14 ಏನು ಈಗ 13 ದಿನದಲ್ಲಿ ಎಲ್ಲಾ ಊಟ ಮಾಡಿದೆ. ಎಲ್ಲಾ ಮದುವೆಯಲ್ಲಿ ಎಲ್ಲಾ ಏನ್ ಸ್ವೀಟ್ ಮಾಡಿದ್ದಾರೆ ಎಲ್ಲಾ ಊಟ ಮಾಡಿದೆ. ಆನಂತರ ರೈಸ್ ಕೂಡ ಊಟ ಮಾಡಿದೆ. ಆಮೇಲೆ ಅದಕ್ಕಿಂತ ಮೊದ್ಲು ಏನಾಗಿತ್ತು ಅಂದ್ರೆ, ಮದುವೆಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲೇ ಊಟ ಮಾಡಿ ಹೋಗ್ಬೇಕಾಗಿತ್ತು. ರೊಟ್ಟಿ ಊಟ ಮಾಡಿ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ರೈಸ್ ಊಟ ಮಾಡಿ ಬರ್ಬೇಕಾಗಿತ್ತು ಮದುವೆಗೆ. ನಾನು ಈಗ 14 ದಿನದಲ್ಲಿ ಇಲ್ಲಿ ಜಾಯ್ನ್ ಆದ 14 ದಿನದಲ್ಲಿ ಸುಮಾರು ಒಂದು 7-8 ಮದುವೆಗೆ ಅಟೆಂಡ್ ಆಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಸ್ವೀಟ್ನು ಡಬಲ್ ತಿಂದೆ. ಆಮೇಲೆ ರೈತರು ಊಟ ಮಾಡಿದೆ. ಇಷ್ಟೆಲ್ಲ ಆದ್ರೂ ಕೂಡ ನನ್ ಶುಗರ್ ಇವತ್ತಿನವರೆಗೂ ಕೂಡ ನಾರ್ಮಲ್ ಇದೆ. ಇವಾಗ ಮಾತ್ರೆ ಏನಾದ್ರು ತಗೋತೀರಿ? ಈಗ ಮಾತ್ರೆ ಬಿಟ್ಬಿಟ್ಟಿದ್ದೀನಿ. ಈಗ 1 ವಾರ ಆಯ್ತು. ಯಾವ ಮಾತ್ರೇನು ಇಲ್ಲ, ಬರೀ ನಾನು ಈಗ ಪ್ರಾಕ್ಟೀಸ್ ಮಾತ್ರ ಈ ಶೇಕ್ ಮತ್ತು ಎನರ್ಜಿ ಆಪ್ ನಲ್ಲಿ ನಾನೀಗ ಒಂದು ಊಟ ಮಾತ್ರ ಮಧ್ಯಾಹ್ನ ಊಟ ಮಾಡ್ತೀನಿ, ರಾತ್ರಿನೂ ಊಟ ಇಲ್ಲ. ಬೆಳಿಗ್ಗೆ ನಾವು ಶೇಕು, ರಾತ್ರಿನೂ ಶೇಕ್. ಕೋಚ್ ಡೈರೆಕ್ಷನ್ ಪ್ರಕಾರ